ಸ್ನೇಹಿತರೆ, ದೊಡ್ಡ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ರಾಮ ಭಕ್ತರು ತುಂಬಾ ಕಾತುರದಿಂದ ಕಾಯ್ತಾ ಇದ್ದ ಬಾಲ ರಾಮ ಮೂರ್ತಿ ರಿವೀಲ್ ಆಗಿದೆ. ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವ ಮೂರ್ತಿಯನ್ನು ನೀವೀಗ ನೋಡ್ತಾ ಇದ್ದೀರಿ. ಮೈಸೂರಿನ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಬಾಲ ರಾಮನ ಅಥವಾ ಬಾಲಕ ರಾಮನ ಮುಖದ ಮೊದಲ ಫೋಟೋ ಈಗ ರಿವೀಲ್ ಮಾಡಲಾಗಿದೆ. ಕಪ್ಪು ಶಿಲೆಯಲ್ಲಿ 5 ವರ್ಷದ ಬಾಲಕ ರಾಮ ಮೂರ್ತಿಯನ್ನು ಕೆತ್ತಲಾಗಿದೆ. 51 ಇಂಚು ಎತ್ತರ, ಅಂದರೆ 4 ಅಡಿ 3 ಇಂಚು ಬರುತ್ತೆ. ಪ್ರಭಾವಳಿ ಮೈಸೂರಿನ ಶೈಲಿಯಲ್ಲಿ ಆ ಪ್ರಭಾವಳಿಯನ್ನು ಕೆತ್ತಲಾಗಿದೆ. ಪ್ರಭಾವಳಿ ಅಂತ ಹೇಳಿದ್ರೆ ಮೂರ್ತಿಯ ಹಿಂದೆ ಚಕ್ರದಂತೆ ಹಾಗೂ ಮೇಲೆ ಒಂದು ರಚನೆ ಕೂಡ ಇದೆ. ಅದರ ತುದಿಯಲ್ಲಿ ನೀವು ನೋಡ್ತಾ ಇರ್ಬೋದು. ದೇವರ ಹಿಂದೆ ಪ್ರಭಾವಳಿ ಇರುತ್ತಲ್ಲ, ಅದನ್ನು ಕೂಡ ಕೆತ್ತಲಾಗಿದೆ. ಅದನ್ನು ಮೈಸೂರಿನ ಶೈಲಿಯಲ್ಲಿ ಕೆತ್ತಲಾಗಿದೆ. ಪ್ರಭಾವಳಿಯಲ್ಲಿ ವಿಷ್ಣುವಿನ 10 ಅವತಾರಗಳ ಸಂಕೇತಗಳನ್ನು ಕೂಡ ತೋರಿಸಲಾಗಿದೆ. ಜೊತೆಗೆ ಹಿಂದೂ ಧರ್ಮದ ಪ್ರಧಾನ ಸಂಕೇತಗಳಾದ ಓಂ, ಸ್ವಸ್ತಿಕ್ ಮುದ್ರೆಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಪ್ರಭಾವಳಿಯಲ್ಲಿ ಕೀರ್ತಿ ಮುಖ ಅಂದರೆ ಸಿಂಹದ ಮುಖ ಇದೆ. ಕೆತ್ತನೆ ಹೊಯ್ಸಳ ಶೈಲಿಯಲ್ಲಿ ಮಾಡಲಾಗಿದೆ. ರಾಮ ಸೂರ್ಯ ವಂಶಸ್ಥರಾಗಿದ್ದರಿಂದ ಬಾಲಕ ರಾಮರ ತಲೆ ಮೇಲೆ ಸೂರ್ಯ ಚಿತ್ರ ಕೂಡ ಇದೆ. ವಿಗ್ರಹದ ತುದಿಯಲ್ಲಿ ಆದಿಶಕ್ತಿ ದೇವಿಯನ್ನು ಕೂಡ ಕೆತ್ತಲಾಗಿದೆ. ಬಾಲರಾಮ ಕಮಲದ ಹೂವಿನ ಮೇಲೆ ನಿಂತುಕೊಂಡಂತೆ ತೋರಿಸಲಾಗಿದೆ. ವಿಗ್ರಹದ ಬಲಭಾಗದಲ್ಲಿ ರಾಮರ ಅಪ್ಪಟ ಭಕ್ತ ಹನುಮಂತ ಇದ್ದರೆ, ಎಡಭಾಗದಲ್ಲಿ ಗರುಡ ಇದೆ. ಬಾಲಕ ರಾಮ ಕೊರಳಲ್ಲಿ ಆಭರಣಗಳನ್ನು, ಕೆಲವೊಂದಷ್ಟು ಸಿಂಪಲ್ ಆಭರಣಗಳನ್ನು ಧರಿಸಿದ್ದಾರೆ. ರಾಜಕುಮಾರರು ಧರಿಸುವ ಆಭರಣಗಳಂತೆ ತೋರಿಸಲಾಗಿದೆ. ಶಿಲ್ಪ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದಂತೆ ಒಟ್ಟು 16 ಆಭರಣಗಳನ್ನು ಚಿತ್ರಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ತುಂಬಿರೋ ಕೆನ್ನೆಗಳನ್ನು ಹೊಂದಿರೋ ಬಾಲಕ ರಾಮನ ಹಣೆ ಮೇಲೆ ನಾಮವನ್ನು ಕೂಡ ಹಾಕಲಾಗಿದೆ. ಅಂಗವಸ್ತ್ರವನ್ನು ಕೂಡ ಕೊಡಲಾಗಿದೆ. ಕೈಯಲ್ಲಿ ಒಂದು ಬಟ್ಟೆ ಕೆಳಗೆ ಇಳಿದು ಬಂದಿರೋ ಥರ ತೋರಿಸಿದ್ದಾರೆ. ಬಾಲರಾಮ ಯಾವುದೇ ಕಿರೀಟವನ್ನು ಧರಿಸಿಲ್ಲ. ತುಂಬ ಜನಕ್ಕೆ ಅದು ಹೇರ್ ಸ್ಟೈಲು ಅಥವಾ ಕಿರೀಟವೋ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಸ್ನೇಹಿತರೆ, ಕೂದಲನ್ನು ಫ್ರೀ ಹೇರ್ ಬಿಟ್ಟಿದ್ದಾರೆ ಅಷ್ಟೇ. ಅದನ್ನು ಹಿಂದಕ್ಕೆ ಬಾಚಿದಂತೆ ಅದನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ ಅಷ್ಟೇ. ಮೇಲಕ್ಕೆ ಎಕ್ಸ್ಟೆಂಡ್ ಆದಂಗೆ ಕಾಣಿಸ್ತಿರೋದು ಅದು ಹಿಂದೆ ಪ್ರಭಾವಳಿ ಇದೆಯಲ್ಲ, ಚಕ್ರ, ಅದರಿಂದ ಬಂದಿರುವಂಥ ರಚನೆ ಅದು. ಬಾಲಕ ರಾಮರ ಮೂರ್ತಿಯ ತಲೆಯ ಭಾಗ ಇಲ್ಲಿಗೆ ಎಂಡ್ ಆಗುತ್ತೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಝೂಮ್ ಮಾಡಿ ತೋರಿಸಿದಾಗ. ಇನ್ನು ಮೂಲ ವಿಗ್ರಹದಲ್ಲಿ ರಾಮ ಬಿಲ್ಲು ಬಾಣವನ್ನು ಹೊಂದಿಲ್ಲ, ಆದರೆ ನಂತರ ಚಿನ್ನದ ಬಿಲ್ಲು ಬಾಣವನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ವಿಗ್ರಹವನ್ನು ಕೆತ್ತಲಾಗಿದೆ. ರೆಫರೆನ್ಸ್ಗೆ ಒಂದು ಬಿಲ್ಲು ಬಾಣವನ್ನು ಇಟ್ಟು ಕೂಡ ತೋರಿಸಲಾಗಿದೆ. ಇನ್ನು ಪ್ರಸ್ತುತ ಮೂರ್ತಿಯನ್ನು ಗರ್ಭಗುಡಿ ಹತ್ರ ಇಟ್ಕೊಂಡಿದ್ದಾರೆ. ಮುಖವನ್ನು ಹಳದಿ ಬಟ್ಟೆಯಲ್ಲಿ ಕವರ್ ಮಾಡಲಾಗಿದೆ. ಸದ್ಯ ನೀವು ನೋಡ್ತಿರೋ ಫೋಟೋ ವರ್ಕ್ ಶಾಪ್ನಲ್ಲಿ ತೆಗೆದಿರುವಂತಹ ಫೋಟೋ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಬಾಲಕರಾಗಿದ್ದಂಥ ಸಮಯದ ಶ್ರೀರಾಮ ಅವರ ಮೂರ್ತಿಯನ್ನ ಈ ಕೆತ್ತನೆ ಕೆಲಸ ಮಾಡಿರೋದು ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ತಮ್ಮ ಕೆಲಸದ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂತ ಕ್ವಿಕ್ ಆಗಿ ನೋಡೋಣ. ಒಂದಷ್ಟು ಪಾಯಿಂಟ್ಸಲ್ಲಿ ಬಾಲರಾಮರ ವಿಗ್ರಹ ಕೆತ್ತನೆಗೆ ಒಟ್ಟು 3 ಜನರನ್ನು ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ ನನ್ನನ್ನು ಸೇರಿ 2 ಕರ್ನಾಟಕದವರಾಗಿದ್ವಿ. ಇದು ನನಗೆ ತುಂಬ ಹೆಮ್ಮೆಯ ವಿಚಾರ. 5 ತಲೆಮಾರುಗಳಿಂದ ನಡೆಸಿಕೊಂಡು ಬರ್ತಿರೋ ಕೆತ್ತನೆ ಕೆಲಸಕ್ಕೆ ಅತಿ ದೊಡ್ಡ ಗೌರವ ಈಗ ಸಿಕ್ಕಂತಾಗಿದೆ ಅಂತ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಈ ಕೆತ್ತನೆಗೆ ಅವ್ರನ್ನ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ಸಂಸ್ಥೆಯ ಅಧ್ಯಕ್ಷರು ರೆಕಮೆಂಡ್ ಮಾಡಿದ್ರು ಅಂತ ಹೇಳಿದ್ದಾರೆ. ಅಂದರೆ ಅರುಣ್ ಯೋಗಿರಾಜ್ರ ಈ ಹಿಂದಿನ ಕೆಲಸಗಳ ಆಧಾರದ ಮೇಲೆ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ ಇವರ ಹೆಸರನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿತ್ತು. ಇನ್ನು ಕೆತ್ತನೆಗೆ ಸರಿಯಾದ ಕಲ್ಲನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ದೇಶದ ವಿವಿಧ ಭಾಗಗಳಿಂದ, ನೇಪಾಳದಿಂದ ಕೂಡ ಕಲ್ಲನ್ನು ತರಿಸಲಾಗಿತ್ತು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ವಿಜ್ಞಾನಿಗಳು ಪ್ರತಿಯೊಂದು ಕಲ್ಲನ್ನು ಪರೀಕ್ಷೆ ಮಾಡಿದ್ರು. ಹಲವಾರು ಪರೀಕ್ಷೆಗಳ ಬಳಿಕ HD ಕೋಟೆಯ ಕೃಷ್ಣ ಶಿಲೆ ಆಯ್ಕೆಯಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ಕೂಡ ವಿಶೇಷ ವಿಚಾರ. ಕೆತ್ತಿದವರು ಮಾತ್ರ ಅಲ್ಲ, ಕೆತ್ತೋಕೆ ಬಳಸಲಾದ ಶಿಲೆ ಕೂಡ ಕರ್ನಾಟಕದ್ದು. ಏನು, ಬಾಲಕ ರಾಮರ ಮೂರ್ತಿ ಕೆತ್ತನೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅನ್ನೋದಕ್ಕೆ ಉತ್ತರಿಸಿದ ಅರುಣ್ ಅವರು, ನಾವ್ಯಾರು ಈವರೆಗೆ ನೋಡಿರದ ಕೆತ್ತನೆ ಮಾಡಬೇಕಾಗಿತ್ತು. ಯಾವುದೇ ಫಿಸಿಕಲ್ ರೆಫರೆನ್ಸ್ ಅಂದರೆ ನೋಡಿ ಇವ್ರ ಥರ ಇದ್ದಾರೆ ಅಂತ ಹೇಳಕ್ಕೆ ಅವಕಾಶ ಇರಬಾರ್ದು. ಆ ರೀತಿಯ ಕೆತ್ತನೆ ಮಾಡಬೇಕಾಗಿತ್ತು. ಯಾರ ಥರ ಯಾಕೆ, ರಾಮರ ಥರನೇ ಕೆತ್ತಬೋದಲ್ಲ ಅಂತ ಕೇಳಿದ್ರೆ, ರಾಮ ಎಕ್ಸಾಕ್ಟ್ಲಿ ಹಿಂಗೆ ಇದ್ರು ಅನ್ನೋದಕ್ಕೆ ಯಾವುದೇ ಫೇಶಿಯಲ್ ಫೀಚರ್ಸ್ನ ಪಕ್ಕಾ ರೆಫರೆನ್ಸ್ ಆಗಿರೋ ಫೋಟೋ ಕಾಪಿ ನಮ್ಮ ಹತ್ರ ಇಲ್ಲ. ಹೀಗಾಗಿ ಶ್ರೀರಾಮರ ಕ್ಯಾರೆಕ್ಟರನ್ನು
ಅವರು ಬಾಲಕರಾಗಿದ್ದಾಗ ಮುಖದಲ್ಲಿದ್ದ ಮುಗ್ಧತೆಯನ್ನು ಕ್ಯಾಪ್ಚರ್ ಮಾಡೋದು ಕೂಡ ಅತ್ಯಂತ ಜವಾಬ್ದಾರಿಯ ಕೆಲಸ ಆಗಿತ್ತು ಅಂತ ಶಿಲ್ಪಿ ಅರುಣ್ ಯೋಗಿರಾಜ್ ಹೇಳಿದ್ದಾರೆ. ಇನ್ನು ವಿಗ್ರಹದ ಹೈಟ್ ಬಗ್ಗೆ ಮಾತನಾಡಿರೋ ಅರುಣ್ ಅವರು, ವಿಗ್ರಹ 51 ಇಂಚು ಎತ್ತರ ಇದೆ. ರಾಮನವಮಿಯಂದು ಸೂರ್ಯನ ಕಿರಣಗಳು ಶ್ರೀರಾಮರ ಹಣೆ ಮೇಲೆ ಬೀಳೋ ಉದ್ದೇಶದಿಂದ 51 ಇಂಚು ಎತ್ತರದ ಮೂರ್ತಿಯನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು 5 ವರ್ಷ ವಯಸ್ಸಿನ ಬಾಲಕ ರಾಮರ ವಿಗ್ರಹ ಕೆತ್ತನೆಗೆ ಅಂದರೆ ಮಗುವಿನ ಮುಗ್ಧತೆಯನ್ನು ಕೆತ್ತನೆಯಲ್ಲಿ ತೋರಿಸೋಕೆ ಅರುಣ್ 5-6 ವರ್ಷದ ನರ್ಸರಿ ಮಕ್ಕಳನ್ನು ನಿರಂತರವಾಗಿ ಹಲವು ದಿನಗಳ ಕಾಲ ನೋಡ್ತಾನೆ ಕೂತ್ಕೊಂಡಿದ್ರು, ತುಂಬ ಆ ರೀತಿ ಅಧ್ಯಯನ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೊತೆಗೆ ಬಾಲಕನ ಮೂರ್ತಿಯನ್ನು ಕೆತ್ತುವಾಗ ಆ ಬಾಲಕ ರಾಮನಂತೆ ಕಾಣುವಂತೆ ಮಾಡೋದು, ಆ ತೇಜಸ್ಸು ಕಾಂತಿ ಕಪ್ಪು ಶಿಲೆಯಲ್ಲಿ ಕೆತ್ತಿದ ಒಂದು ಮೂರ್ತಿಗೆ ಬರುವಂತೆ ಮಾಡೋದು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದ್ದಾರೆ. ಒಟ್ಟು 6-7 ತಿಂಗಳ ಕಾಲ ಕೆತ್ತನೆ ಕೆಲಸವನ್ನು ಮಾಡಲಾಗಿದೆ. 3 ಶಿಲ್ಪಿಗಳು ಪ್ರತ್ಯೇಕವಾಗಿ ಕೆಲಸ ಮಾಡ್ತಾ ಇದ್ರು. ಯಾರು ಯಾವ ರೀತಿ ಮಾಡ್ತಿದ್ದಾರೆ ಅಂತ ಯಾವುದೇ ಡಿಸ್ಕಷನ್ ಆಗಿಲ್ಲ, ಯಾಕಂದರೆ ಪ್ರತಿಯೊಬ್ಬರ ಕೆತ್ತನೆ ಭಿನ್ನವಾಗಿರುತ್ತೆ. ಸೊ ಅವರ ಯುನೀಕ್ನೆಸ್ ಹಾಗೂ ಕ್ರಿಯೇಟಿವಿಟಿ ಬರಲಿ ಅಂತ ನಾವು ಯಾರು ಒಬ್ಬರ ಕೆಲಸದ ಬಗ್ಗೆ ಮತ್ತೊಬ್ಬರು ಚರ್ಚೆ ಮಾಡಿಕೊಂಡು ಶೇರ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಈಗ ಫೈನಲಿ ಬಾಲರಾಮ ಈ ಮೂರ್ತಿಯನ್ನು ರಿವೀಲ್ ಮಾಡಲಾಗಿದೆ. ನೀವು ಕೂಡ ಈ ಮೂರ್ತಿಯನ್ನು ನೋಡಿದ್ರಿ, ನಿಮಗೆ ಯಾವ ಭಾವನೆಗಳು ಬರ್ತಾ ಇದೆ ನೋಡಿದಾಗ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು.